ನಾಡೈವರ ನೀವಿ ನನ್ನ ಲವ್ವರ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಪುಟ್ಟು ಊರಿಗೆ ಹೊಂಟ ನೋಡ್ರಿ. ಅಂದ್ರೆ ನನ್ ಮಗ ಊರಿಗೆ ಹೊಂಟಾನ. ಆಕ್ಚುಲಿ ಬಾಬಾ ಅಂತ ಒಂದ್ 10 ಸಲ ಯಾರು ಹೇಳಿದ್ರು, ಹೋಗಾಕ್ ಆಗ್ಲಿಲ್ಲ. ಯಾಕಂದ್ರೆ ರಜೆ ಏನ ಐತಿ, ಬಟ್ ನನ್ ಹೊಲಿ ಬಟ್ಟಿ ಬಾಳ ಅಂದ್ರೆ ಬಾಳ ಅದಾವು. ಅದು ಅಲ್ದಿ ಇವಾಗ ಇಲ್ಲೊಂದ್ ಜಾತ್ರೆ ಒಂದ್ ಬಂದೈತಿ. ಇವಾಗ ಒಂದ್ 8 ದಿನ ರಜೆ ಇರ್ತದ ಸಾಲಿ, ಹಂಗಾಗಿ ಮಕ್ಕಳದು ಟೆನ್ಷನ್ ಇಲ್ಲ ಹೊಲಿಬೇಕಂತ ಹೇಳಿ. ಆಕ್ಚುಲಿ ನಂಗೂ ಹೋಗೋದ್ ಆಸೆ ಇತ್ತು, ಯಾಕಂದ್ರ ಬಸ್ ಒಳಗ್ ಅಡ್ಡಾಡೋದ್ರ ನಮಗೂ ಕಷ್ಟ ಆಗತ್ತ. ಬಟ್ ಅವ್ರ ಕಾರ್ ತಗೊಂಡ್ ಹೋದಾಗ ಏನೈತಿ ನೋಡ್ರಿ, ಅಲ್ಲಲ್ಲಿ ಸ್ಟಾಪ್ ಆಗತ್ತಲ್ಲ, ಹಂಗಾಗಿ ಅಷ್ಟೊಂದ್ ಆಯಸ್ ಆಗಲ್ಲ. ಬಟ್ ಬಟ್ಟಿ ಇದ್ದ ಉದ್ದೇಶಕ್ಕೆ ಏನೈತಿ ನೋಡ್ರಿ, ಹಂಗಾಗಿ ವಾಪಸ್ ಇವಾಗ ಅವ್ನಿಗೆ ಒಬ್ಬ ಕಳ್ಸಾತೀವಿ. ಒಬ್ರೇ ಕಳ್ಸ್ಲಿ ಇಬ್ರೇ ಕಳ್ಸ್ಲಿ ಅದ್ರಾಗ ಏನೈತಿ ನೋಡ್ರಿ, ನನ್ ಮಗ ಕಳ್ಸಿದ್ರ ಸಿಕ್ಕಾಪಟ್ಟೆ ಅಂದ್ರ ಬಾಳ ಮೆತ್ತಗದನ. ಸಣ್ಣ ಒಂಚೂರು ಬಿರುಸದನ. ಇವ್ನ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ರಗಡ್ ಆಗತ್ ನಮಗ. ಇಲ್ಲ ಅವ್ನ್ ಹೋಗೋದ್ 2 ದಿನಕ್ಕೆ ಹೊಂಟಾನ, ಜಾಸ್ತಿ ಏನಿಲ್ಲ. ಬಟ್ 2 ದಿನಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಬಟ್ಟಿ ಎಷ್ಟ್ ಇಟ್ಟಾನಂದ್ರ ಇದಿಷ್ಟು ಪ್ಯಾಕಿಂಗ್ ಮಾಡಾತೀವಿ. ಮುಂಜಾನೆಲಿಂತ್ರ ಸ್ಟಾರ್ಟ್ ಮಾಡ್ಯಾನ. ಇದೆಲ್ಲಾ ಪ್ಯಾಕ್ ಮಾಡ್ಬೇಕೀಗ. ಆಕ್ಚುಲಿ ಒಂದ್ ಸಾಲ್ ಬ್ಯಾಗ್, ಯಾಕಂದ್ರ ಬ್ಯಾಗ್ ಅಂದ್ರ ಊರಿಗೆ ಹೋದಾಗ ಅಲ್ಲಿ ಇಲ್ಲಿ ಇದು ಮಾಡ್ತಾರ, ನಡಿತೈತಿ. ಅವ್ರ ಕಾರ್ ಒಳಗ್ ಹೋಗ್ತಾರ, ಅವ್ರದೇ ಕಾರ್ ಒಳಗ ಎಲ್ಲೆಲ್ಲಾರ ಹೋಗ್ತಾರ, ನಡೀತಿರುತ್ತ. ಸೊ ಹಂಗಾಗಿ ನಾ ಹೇಳಿದೆ, ಅವ್ರ ಬ್ಯಾಗ್ ಎಲ್ಲ ಏನ್ ಬೇಡ, ಸುಮ್ನೆ ಒಂದ್ ಸಾದಾ ಚೀಲ ತಗೊಂಡ್ ಹೋಗ್ ಅಂತ ಹೇಳಿ. ಸೊ ಇದನ್ನ ಚೀಲ ಏನೈತಿ ನೋಡ್ರಿ, ಇವಾಗ ಹಾಕಿ ಇಡಾಕತ್ತೀನಿ. ಆಕ್ಚುಲಿ ಈ ಬಟ್ಟಿ ನೋಡಿದ್ರೆ ನಂಗೆ ಅನ್ಸುತ್ತೆ, ನಾಳೆ ಏನಾರ ನನ್ ಮಗಗ್ ಏನಾರ ಒಂದ್ ವಾರ ಊರಿಗೆ ಕರ್ಕೊಂಡ್ ಹೋಗ್ಬಿಟ್ನಿ ಅಂದ್ರ ಆಲ್ಮೋಸ್ಟ್ ಏನೈತಿ ನೋಡ್ರಿ, ಇವಾಗ ಒಂದ್ 4 ಬ್ಯಾಗ್ ಇವನು ಆಗ್ತಾವ ಅನ್ಸುತ್ತ. 2 ದಿನ ಅಂತ ಹೇಳ್ಯಾರ. 2 ದಿನಕ್ಕನ ಇಷ್ಟ. ಆಕ್ಚುಲಿ ಈಗ ನಾಳೆಗೆ ಹೋಗಿ ಮುಟ್ತಾರ, ಇವತ್ ರಾತ್ರಿ ಬಿಟ್ರ 2 ದಿನಕ್ಕೆ ಆಲ್ರೆಡಿ ಇಷ್ಟೊಂದ್ ಬಟ್ಟಿ ತಗೊಂಡಾನ. ಆದ್ರೆ ಇವಾಗ ಪ್ಯಾಕಿಂಗ್ ಅಂತ ಮಾಡೋದಲ್ರಿ, ಪ್ಯಾಕಿಂಗ್ ಮಾಡೋಣ. ಆಕ್ಚುಲಿ ನಾನ್ ಅನ್ಕೊಂಡಿರ್ತೀನಿ ಗಂಡ್ ಮಕ್ಳದವ್ರು ಅಷ್ಟೊಂದ್ ಇರಂಗಿಲ್ಲ ಏನ, ಯಾಕಂದ್ರೆ ಹೆಣ್ಮಕ್ಳದ್ ಬಾಳ್ ನೋಡ್ರಿ. ಬಟ್ ಹೆಣ್ಮಕ್ಳದ ಯಾಕಂದ್ರ ಅದ ನಾ ಹಾಕಿದವ್ರಿಗೆ ಗೊತ್ತಿರುತ್ತೆ, ಹೆಣ್ಮಕ್ಳಲ್ಲಿ ಗಂಡ್ ಮಕ್ಳಲ್ಲಿ ಇಷ್ಟಿಷ್ಟೊಂದ ಪ್ಯಾಕ್ ಮಾಡ್ಯಾನ. ಇರ್ಲಿ ಆದ್ರೂ 2 ದಿನಕ್ಕಾದ್ರ ಅವ್ರ ಬಟ್ಟಿ ಹಾಕೊಳಕ್ ಬಟ್ಟಿನ ಮೇನ್ ನೋಡ್ರಿ, ಅವ್ರ ಖುಷಿಗೆ ಅಂತೇಳಿ ಅಷ್ಟು ಅಂತ ರೆಡಿ ಮಾಡ್ಯಾನ, ತಗೊಂಡೋಗಂತ ಹೇಳಿನಿ. ಒಂದೇ ದಿನಕ್ಕೆ 2 ದಿನಕ್ಕೆ ಹೋದ್ರುನು ಬರೀ ಬಟ್ಟಿ ಒಂದ ಅಂತ ಆಗಿರಂಗಿಲ್ಲ. ಆಕ್ಚುಲಿ ಹೇಳ್ಬೇಕಾರೆ ಅವಾಗ ಈ ಬ್ಯಾಗ್ ಇಷ್ಟ ಇರ್ಲಿಲ್ಲ. ಆದ್ರೆ ಏನೈತ್ ನೋಡ್ರಿ, ರಂಬಿಸಿ ಇರ್ಲಿ 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 ಅಂತ ಹೇಳ್ಕಸಿನಿ. ಯಾಕಂದ್ರೆ ಇದು ಇನ್ನೂ ಅದ್ರೊಳಗ್ ಫುಲ್ ಇರ್ಸುತ್ತೆ ಇಲ್ಲ ಗೊತ್ತಿಲ್ಲ ನನಗ. ಯಾಕಂದ್ರೆ ಇವ್ ಅಂಗಿ ನೋಡ್ರಿ, ಒಂದೊಂದ್ ಅಂಗಿ ಒಂದೊಂದ್ ಕೌದಿಗಿರ್ತಾವ ಎಲ್ಲ. ಇವ್ನ್ ತಗೊಂಡ್ ಹೋಗಿ, ಅದು ಬೇರೆ ಈಗ ಊರಾಗ ಥಂಡಿ ದಿನ ಐತಿ. ಸೊ ಹಂಗಾಗಿರ್ಲಿ ಅಂತ ಪ್ಯಾಕ್ ಮಾಡಾಕತ್ತೀವಿ. ಹುಡುಗರು ಊರಿಗೆ ಹೊಂಟ್ರಂದ್ರ, ಆಕ್ಚುಲಿ ನಾವ್ ಊರಿಗೆ ಹೊಂಟ್ರ ಹಂಗ ಒಂದ್ ದೊಡ್ಡದು ಏನಂತ 2 ದಿನ 3 ದಿನ ಮೊದ್ಲೇ ಏನೈತಲ್ಲ ರೆಡಿ ಮಾಡೋದು ಸ್ಟಾರ್ಟ್ ಆಗಿರುತ್ತ. ಸೊ ಇವು ಊರಿಗೆ ಹೋಗೋದೇ ನಾವು ಖುಷಿಯಾಗಿ ಹೋಗ್ತೀವಿ. ಬಟ್ ಇವೆಲ್ಲಾ ಅರ್ಬಿ ರೆಡಿ ಮಾಡೋದನ್ನ ಅದನ್ನ ಕೇಳೋಣ ಬೇಸರ ಆಗ್ಬಿಡುತ್ತೆ ನಮಗ. ಹಂಗಾಗಿ ಊರಿಗೆ ಕ್ಯಾನ್ಸಲ್ ಮಾಡ್ಬಿಡ್ತೀವಿ, ಊರಿಗೆ ಹೋಗೋದ ಬ್ಯಾಡ ಅಂತೀವಿ. ಆಕ್ಚುಲಿ ಇದು ಇನ್ನೂ ಹಿಡ್ಸಾಕತ್ತಿಲ್ಲ, ಹಿಡ್ಸುತ್ತೆ ಇಲ್ಲ ಗೊತ್ತಿಲ್ಲ ಅದು. ಹಬ್ಬ ಇದು ಐತಿ ನೋಡ್ರಿ. ಇದು ಆಕ್ಚುಲಿ ನಿಮಗ್ ಅನ್ಸುತ್ತ ಒಂದ್ ದೊಡ್ಡ ನಮ್ ಕಡೆ ಏನ್ ಕೌದಿ ಹೊಲಿತಾರ, ಒಂದ್ ದೊಡ್ಡ ಕೌದಿಗೆ ಇತ್ತಿದೆ. ಆಕ್ಚುಲಿ ಇಷ್ಟು ದೊಡ್ಡದೈತಿ. ಇದು ಒಂದಕ್ಕೆ ಈ ಬ್ಯಾಗ್ ಸಾಲಲ್ಲ ಅನ್ಸುತ್ತ. ಬ್ರಷ್ ತಗೊಂಡಿ ಏನಿಲ್ಲ ಅಂದ್ರೆ ನನ್ ಮಗ ಇದು ಬೇಕು ಮೇನ್, ಎಲ್ಲೋದ್ರೆ ಇದು ಬೇಕು. ಸೊ ಮೇನ್ ಇದನ್ನೊಂದು ಇಟ್ಕೊಂಡಿರ್ತಾನ. ಎಲ್ಲ ನೋಡ್ರಿ ಹುಡುಗರ್ದ ಆಟ. ನಾವ್ ಅನ್ಕೋತಿ ಗಂಡ್ ಮಕ್ಳದೇನ್ ಒಂದ್ ಪ್ಯಾಂಟ್ ಶರ್ಟ್ ಅಂತ. ಆಕ್ಚುಲಿ ಒಂದಿನ ಟೂತ್ ಪೇಸ್ಟ್ ಇಲ್ಲ, ಬ್ರಷ್ ಇಲ್ಲ, ಏನೂ ಇಲ್ಲ. ಅವನಿಗೆ ಎಲ್ಲಾ ಸೆಟ್ ಬೇಕು. ಊರಿಗೆ ಹೋದ್ಮೇಲೆ ಎಲ್ಲಾ ತಗೊಂಡ್ ಹೋಗ್ತಾನ. ವೈಪ್ಸ್ ಬೆಲ್ಟ್ ಹಾಕೊಳಕ್ ಬೇಕನ್ನ. ಊರಿಗೆ ಹೋದಾಗ ಆಕ್ಚುಲಿ ನಾ ಈ ಸರಿ ಊರಿಗೆ ಹೋಗಿದ್ದೆ ಅಂದ್ರೆ ನಿಮ್ಗೆ ಫುಲ್ ಜಾತ್ರೆ ತೋರಿಸ್ತಿದ್ದೆ. ಯಾಕಂದ್ರೆ ನಮ್ ಕಡೆ ಜಾತ್ರೆ ನೋಡಿ ನಾನೇ ಬಾಳ ದಿನ ಆಗ್ಬಿಟ್ಟೈತಿ. ಸದ್ಯಕ್ಕೆ ಯಾವ ಜಾತ್ರೆಗೂ ಹೋಗಿಲ್ಲ ನಾನು. ಗುಂಡನ್ ಕಿರಿಕಿರಿ ನಡ್ಬಾಕ್ ಕೆಳಗ ಹೋಗ್ ಕೆಳಗ. ಆದ್ರೂ ಊರ್ ಕಡೆ ಜಾತ್ರೆ ಒಂಥರ ಖುಷಿನೇ ಇರ್ತ ನೋಡ್ರಿ. ನಮ್ ಕಡೆ ಜಾತ್ರೆನ ಬೇರೆ ಇರುತ್ತ. ಏನದು ಪ್ಯಾಂಟ್ ಹಾಕಿನಿದ್ರೊಳಗ, ಈ ಪ್ಯಾಂಟ್ ಇದು ಟವೆಲ್ ಹಿಂಗ್ ಇಟ್ಕೊಂಡಿಲ್ಲ. ಈ ಖರ್ಚಿಪ್ ಎಲ್ಲ ತನ್ನವ. ಆಕ್ಚುಲಿ ಗುಂಡಗುನು ಏನೈತ್ ನೋಡ್, ಪುಟ್ಟು ಹೊಂಟಾನಂತ ಗುಂಡಗು ಸಿಕ್ಕಾಪಟ್ಟೆ ಬೇಜಾರ್ ಇರುತ್ತ. ಅವ್ನ್ ಬ್ಯಾಗ್ ಪ್ಯಾಕ್ ಮಾಡಾತಿನ ನೋಡ್ರಿ. ಅಡ್ಡಾಡ್ ಅವನಿಗೇನ್ ಇಷ್ಟ ಇಲ್ಲ ಅನ್ಸುತ್ತ ಕಲ್ಸದ್, ಹಂಗಾಗಿ ಅಡ್ಡಾಡ್ ಬಂದ್ ನಿಲ್ಲುತ್ತ. ಅವರು ಊರಿಗೆ ಹೋಗೋದ್ ಕಮ್ಮಿ. ಆಕ್ಚುಲಿ ನಾವ್ ಆ ಕಡೆ ಹೋಗೋದನ್ನು ಕಮ್ಮಿ. ನೀವ್ ನೋಡಿರೋದ್ ಯಾವಾಗಾರ ಒಂದ್ಸರಿ ಹೋದಾಗಂತ್ರ ನಾನ್ ನಿಮ್ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಅವ್ರು ಯಾವಾಗಾರ ಒಮ್ಮೆ. ಹಂಗಾಗಿ ಅವಂಗೂ ಬ್ಯಾಸರ ಆಗೈತೆ ಅಂತ ಹೇಳಿದ. ಸೊ 2 ದಿನ ಜಾತ್ರೆಗೆ ಹೋಗಿ ಬರ್ಲಿ ಅಂತ ಕಳ್ಸಾತೀವಿ. ಅದು ಅಲ್ದೆ ಸ್ಕೂಲ್ ಬೇರೆ ಸ್ಟಾರ್ಟ್ ಅದಾವ್ ನೋಡ್ರಿ. ಅವ್ರಿಗೆ ರಜಾ ಕೊಟ್ರುನು ಈ 10th 12th ಸ್ಕೂಲ್ ಕಂಟಿನ್ಯೂ ಸ್ಟಾರ್ಟ್ ಇಟ್ಟಾರ. ಎಲ್ಲೈತಿ ಅಲ್ಲಿ ಇರ್ತಾವ. ಇಲ್ಲಿ ಮಮ್ಮಿ ಅವ್ರ ಮನೆ ಮತ್ತ
ವಾಚ್ ಬೇಕು. ಚಸ್ಮಾ ಹೊಡ್ಕೊಂಡ್ ಹೋಗುತ್ತೆ ನೀ ಬ್ಯಾಗ್ನಾಗ ಇಟ್ರ. ಈಗ ಸದ್ಯಕ್ಕೆ ಜಾಕೆಟ್ ತೆಗ್ದಿನಿ, ಇದು ಒಂದ್ ಡ್ರೆಸ್ ತೆಗ್ದಿನಿ. ಶೂನು ಹಾಕೊಳಕ್ ಬೇಕನ, ಇದು ಚಸ್ಮಾ ಹಾಕೊಳಕ್ ಬೇಕನ, ಇದು ವಾಚ್ ಹಾಕೊಳಕ್ ಬೇಕು. ಇದು ಚಸ್ಮಾ ಏನ್ ತಗೊಂಡ್ ಹೆಂಗ್ ಹೋಗ್ತಿ ಅದ ನಂಗೆ ಗೊತ್ತಿಲ್ಲ. ಬ್ಯಾರೆ ಪಾಕೆಟ್ ಇಲ್ಲಿ ಬ್ಯಾಗಿಗೆ ಕೈವಸ್ತ್ರ ಒಂದ್ ಸಾಕು. ಪಾಕೆಟ್ನಾಗ ಐತೆ ನಿನ್ ಕಡೆ, ಇದ್ರಾಗಿರ್ಲಿ. ಹುಷಾರಾಣಿ ಎಲ್ಲಿ ತಂದ ಪಂದ ಏನು ಕುಡಿಬೇಡ. ಈಗ ಏನ ಬಿಸಿಲು ಐತಿ ಅಂತೇಳಿ ಮೊದ್ಲ ನಿನಗ ಬಿಸಿಲಿಗೆ ಆಗ್ಬಾರ್ದ. ಬಿಸಿಲೈತಿ ಅಂತ ತಂದ ಕುಡಿದಂದ್ರ 2 ದಿನದಾಗ ನೆಗಡಿ ಆಗಿ ಬರ್ತಿ ನೋಡು. ಆಕ್ಚುಲಿ ಎಷ್ಟು ವಿಡಿಯೋ ಕಳಿಸ್ತಾನ ನಂಗೆ ಗೊತ್ತಿಲ್ಲ, ಕಳಿಸ್ತಾನ ಇಲ್ಲ ಅಂತಾನು ಗೊತ್ತಿಲ್ಲ. ಬಟ್ ಆದ್ರೆ ಜಾತ್ರೆ ಅಲ್ರಿ, ಜಾತ್ರೆ ನೋಡಾಕ್ ಇಷ್ಟ. ಸ್ವಲ್ಪ ಏನೋ ಲೈವ್ ಆಗಿ ನೋಡಾಕ್ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಮೂಲಕ ಏನೋ ನೋಡ್ಬೋದ್ ಅಂತ ಅನ್ಕೊಂಡಿನಿ. ಅಟ್ಲೀಸ್ಟ್ ಏನಾದ್ರು ಜಾತ್ರೆ ವಿಡಿಯೋ ಏನಾದ್ರು ಸ್ವಲ್ಪ ಆದ್ರೂ ಬಂದ್ರು, ಸ್ವಲ್ಪ ವಿಡಿಯೋ ಆದ್ರೂ ಹಾಕ್ತೀನಿ ನಿಮಗ. ನೆಕ್ಸ್ಟ್ ಯಾವ್ದಾದ್ರು ನೋಡೋಣ್ರಿ. ಮತ್ತೆ ಏನಾದ್ರು ಚಾನ್ಸ್ ಸಿಕ್ಕಾಗ, ಊರ್ ಕಡೆ ಜಾತ್ರೆ ಏನಾದ್ರು ಚಾನ್ಸ್ ಸಿಕ್ಕಾಗ, ನಂಗೂ ಊರ್ ಕಡೆ ಜಾತ್ರೆ ಹೋಗ್ಬೇಕಾದ್ರೆ ನಿಮ್ ಜೊತೆ ಜಾತ್ರೆ ಮಾಡ್ಬೇಕಂತ ಬಾಳ ಆಸೆ ಐತಿ. ಬಟ್ ಯಾವಾಗ ಜಾತ್ರೆ ಬರ್ತಾವ ಗೊತ್ತಿಲ್ಲ. ಬಂದ ನಾ ನಿಮಗ್ ತೋರಿಸ್ತೀನಿ. ಮತ್ತೆ ಕಾರ್ನಾಗಲ್ಲ ಅಲ್ಲ ಕಾರ್ನಾಗ ಆಗಲಿ ಮತ್ತೆ ಅಲ್ಲಿ ಇದರಲ್ಲಿ ಹಾಕೊಂಡು ಅಡ್ಡಾಡ್ತಿರ್ತಾವ. ನಮ್ಮ ಮನೆಗೆ ಖಾಲಿ ಸಾಲಿಗೆ ನಾನು ಬೇಡ ಅಂತ ಹೇಳಿದ್ರೆ ನಮ್ದು ಇತ್ತು ಸಾಲಿದಾಗ ಕೊಡ್ತಿದ್ವಿ. ಏನು ಇಲ್ಲ ಅದ್ರೊಳಗ ಒಂದು ಅರ್ಬಿ ಎಲ್ಲ ಕಾರ್ ಗಡಿ ಏನು ನಾನು ₹100 ತಗೊಂಡ್ ಬರ್ತೀರೋಗ. ಬೇಡ ಬೇಡ ಏ ಹುಷಾರ. ಎಲ್ಲಾಗಿಂದ ಏನು ಕುಡಿಬೇಡ. ಅಲ್ಲೇ ಬಾ ಅಂತಲ್ಲ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನ್ಬೇಕು. ನೀನು ಕೆಲ್ಲು ಜಾಗ ಆಗತ್ತಾ? ಮುತ್ಯಾನ ಬಂದಿಂದ ಮುತ್ಯ ಮುತ್ಯಾನ ಸೀಟ್ ಇಂದ ಬಿಡ್ರಿ. ಜಂಪುಡಿ ಅಮ್ಮಗ ಏ ಹುಷಾರ. ನನ್ ಮಗನ್ ಹುಷಾರ್ ಕರ್ಕೊಂಬ. ಅವಾಗ ಹಸು ತಡ್ಕೊಳ. ಅಲ್ಲಲ್ಲ ತಿನ್ನ ಕೊಡ್ಸ. ಅಲ್ಲ ತಿನ್ನ ಕೊಡ್ಸೋಗ. ಹುಷಾರ. ಇದು ಬಂದ್ ನೋಡ್ರಿ ಬನಶಂಕರಿ ದೇವಸ್ಥಾನ. ಅಂದ್ರ ಬಾದಾಮಿ ಒಳಗಿರುವಂತ ಬನಶಂಕರಿ ದೇವಸ್ಥಾನ. ಇಲ್ಲಿಂದ ಏನೈತ್ ನೋಡ್ರಿ, ಯಾವಾಗೂ ಊರಿಗ್ ಹೋದ್ರಂದ್ರ ಅವ್ವಾರು ಡೈರೆಕ್ಟ್ ಆಗಿ ಊರಿಗ್ ಹೋಗಲ್ಲ. ಯಾಕಂದ್ರ ನನ್ ತವ್ರ ಮನಿ ದೇವ್ರ ಏನೈತ್ ನೋಡ್ರಿ ಬನಶಂಕರಿ ದೇವಿ. ಸೊ ಹಂಗಾಗಿ ಇಲ್ಲಿಂದ ಗೋವಾ ಇಂದ ಯಾವಾಗೂ ಊರ್ ಕಡೆ ಹೋದ್ರ ಕರ್ನಾಟಕ, ಬಟ್ ಫಸ್ಟ್ ಏನೈತ್ ನೋಡ್ರಿ ಅವ್ರು ಬಾದಾಮಿಗ್ ಹೋಗಿ ಬನಶಂಕರಿ ದೇವಸ್ಥಾನಕ್ ಹೋಗ್ಬಿಟ್ಟು ಅಲ್ಲಿ ಏನೈತಲ್ಲ ಪೂಜೆ ಎಲ್ಲಾ ಮುಗಿಸ್ಕೊಂಡೇ ಹೋಗ್ತಾರ. ಅದ್ ಯಾವ್ ದಿನ ಆದ್ರೂ ಅಷ್ಟೇ, ಹುಣ್ಣಿ ಆಗ್ಲಿ ಇಲ್ಲ ನಾರ್ಮಲ್ ಆಗಿ ಯಾವ್ ದಿನ ಇದ್ರೂನು ಅವ್ರ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡೇ ಹೋಗ್ತಾರ. ಬಟ್ ಅಲ್ಲಿ ಜಲ್ದಿನ ಅಂದ್ರ ಇಲ್ಲಿಂದ ರಾತ್ರಿ ಎಲ್ಲ ಬಿಟ್ಟು ಜಲ್ದಿನ ಹೋಗಿರ್ತಾರ ನೋಡ್ರಿ. ಬೆಳಗ್ಗೆನೆ ಮುಟ್ತಾರ. ಬಟ್ ಆದ್ರೂ ಬೆಳಗ್ಗೆ ಅಂದ್ರೂನು ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ಕಾಣಿಸ್ತಿರ್ಬೋದು. ಯಾಕಂದ್ರ ದೇವಸ್ಥಾನ ಯಾವಾಗೂ ಖಾಲಿ ಇದ್ದಿದ್ ನಾವ್ ನೋಡೇ ಇಲ್ಲ. ಬಟ್ ಬೆಳಗ್ಗೆ ಹೋದ್ರು ಸ್ವಲ್ಪ ಖಾಲಿ ಇರುತ್ತಂತ ಎಲ್ಲಾರು ಅನ್ಕೊಳ್ಳೋದು ಅದೇ ನೋಡ್ರಿ. ಯಾಕಂದ್ರೆ ಜಲ್ದಿನ ಹೋಗ್ಬಿಟ್ಟಿವಿ ಅಂದ್ರ ಖಾಲಿ ಇರುತ್ತಂತ. ಬಟ್ ಇಷ್ಟ್ ಜನ ಇರೋದಲ್ಲ ಇದೇ ಖಾಲಿ ಇರೋದು ಇವಾಗ. ಸೊ ಹಂಗಾಗಿ ಅವ್ರು ಏನೈತ್ ನೋಡ್ರಿ ಡೈರೆಕ್ಟ್ ಆಗಿ ಮೊದ್ಲು ಬಾದಾಮಿಗೆ ಇಳಿದ್ಬಿಟ್ಟು ಅಲ್ಲೇ ಏನೈತಲ್ಲ ಸ್ನಾನ ಗೀನ ಮಾಡ್ಕೊಂಡು ಅಲ್ಲಿ ದೇವ್ರ ಪೂಜೆ ಎಲ್ಲಾ ಮುಗಿಸ್ಕೊಂಡು ಆಮೇಲೆ ಒಂಚೂರು ನಾಷ್ಟ ಮಾಡ್ಕೊಂಡು ಊರ್ ಕಡೆ ಹೋಗ್ತಾರ. ಅದ್ರೊಳಗೆ ಹೆಣ್ಮಕ್ಳದ್ದು ಹಂಗೆ ನೋಡ್ರಿ. ಯಾಕ ತವ್ರ ಮನಿ ಹೇಳಾತಿವಿ ಅಂದ್ರೆ ತವ್ರ ಮನಿ ಏನ್ ಹೆಣ್ಮಕ್ಳಿಗೆ ಮನಿ ಮಾತ್ರ ಚೇಂಜ್ ಆಗಲ್ಲ. ಮನಿ ಜೊತೆ ಏನೈತ್ ನೋಡ್ರಿ ಮನಿ ಹೆಂಗ್ ಗಂಡನ ಮನಿ ಚೇಂಜ್ ಆಗತ್ತ, ಅದ್ರ ಜೊತೆ ತವ್ರ ಮನಿ ಗಂಡನ ಮನಿ ಅಂತ ದೇವ್ರನ್ನು ಏನೈತಲ್ಲ ಚೇಂಜ್ ಮಾಡ್ತಾರ. ಬಟ್ ಅದು ಹೇಳಿದಾಗ ನಮ್ದ್ ಗಂಡ ಮನಿ ತವ್ರ ಮನಿ ಅಂತ ಹೇಳಬೇಕಲ್ಲ. ಹಂಗಾಗಿ
ಯಾಕಂದ್ರೆ ಹುಟ್ಟುವಾಗಿಂದಾನು ಏನೈತಲ್ಲ ಇದು ನಮ್ ದೇವ್ರು ಅಂತಾನೆ ಬೆಳ್ಕೊಂಡ್ ಬಂದಿರ್ತೀವಿ. ಬಟ್ ಅನಿವಾರ್ಯ ಯಾಕಂದ್ರೆ ಎಲ್ಲಾರ ಏನು ಜನಗಳ ಮಧ್ಯನ ಬದುಕ್ತೀವಿ ಅಂದ್ರೆ ಹೆಂಗಿರುತ್ತೆ ಹಂಗೆ ಬದುಕ್ಬೇಕ್ ನೋಡ್ರಿ. ಗಂಡನ್ ಮನಿಗ್ ಹೋಗ್ತಿದ್ದಂಗನ ಇದು ಅವ್ರ ದೇವ್ರು ಇವ್ರ ದೇವ್ರು ಅಂತ. ಬಟ್ ಆದ್ರ ನಮ್ ಮನಸ್ಸೊಳಗ ಒಂದ್ ಇರುತ್ ನೋಡ್ರಿ. ಯಾಕಂದ್ರ ನಮಗ್ ಯಾವಾಗ ತಿಳುವಳಿಕೆ ಬಂದಿರುತ್ತ ಅವಾಗಿಂದನ ನಮ್ಮ ತಲಿ ಒಳಗ್ ಇರೋದು ಒಂದೇ ನಮ್ ಮನಿ ದೇವ್ರ್ ಅಂತೇಳಿ. ಸೊ ಆ ಒಂದ್ ಭಕ್ತಿ ಆ ಒಂದ್ ಪ್ರೀತಿ ಏನಿರುತ್ ನೋಡ್ರಿ ಅದ್ ಎಲ್ಲಿ ಹೋಗಿರಲ್ಲ. ಸೊ ಹಂಗ್ ಜಾತ್ರೆಗ್ ಹೋಗ್ತೀನಿ ಅಂತ ಹೇಳಿ ಅಂದ್ರಲ್ಲ ಹಂಗಾಗಿ ಹೋಗ್ ಬಾ ಅಂತ ಕಳ್ಸಿವಿ. ಬಟ್ ಇದು ಮುಂಚೆನೆ ಆಗಿರೋದ್ಲಿಂತ್ರ ಆಲ್ಮೋಸ್ಟ್ ಇಲ್ ನೋಡ್ರಿ ಎಲ್ಲಾರು ಕುತ್ಕೊಂಡಾರ ಎಲ್ಲಾ ಕಾಯಿಗಿ ಎಲ್ಲಾ ಹೊಡ್ಸ್ಕೊಂಡು ಇವಾಗ್ ಕುತ್ಕೊಂಡಾರ. ಇನ್ನೇನಿದ್ರು ಅವ್ರ ಊರಿಗ್ ಹೋಗ್ತಾರ. ಮತ್ತೆ ನೆಕ್ಸ್ಟ್ ಏನೈತ್ ನೋಡ್ರಿ ಜಾತ್ರೆ ದಿನಾನೇ ಇಲ್ ಬಂದು ತೋರಿಸ್ತೀನಿ ಆ ದೇವಸ್ಥಾನ. ಇದು ಬಂದು ಆಕ್ಚುಲಿ ಏನ್ ನೋಡ್ರಿ ಬನಶಂಕರಿ ದೇವಿ ಪೂಜೆ ಮಾಡುವಾಗ ನಾರ್ಮಲ್ ಡೇ ಹೋದಾಗನೇ ನಮಗ್ ದರ್ಶನ ಸಿಗಂಗಿಲ್ಲ. ಸೊ ಇನ್ ಜಾತ್ರೆ ಒಳಗಂತೂ ಸಿಗಲ್ಲ. ಸೊ ಅಲ್ಲಿ ಸ್ಕ್ರೀನ್ ಮೇಲೆ ಇರೋದನ್ನ ತೆಗೆದ್ ತೋರ್ಸಾತೀನಿ ನಾನು. ಹಾಕಿರ್ತಾರ ನೋಡ್ರಿ ಎಲ್ರು ನೋಡ್ಲಿ ಅಂತೇಳಿ. ಆಮೇಲೆ ಜಾತ್ರೆ ದಿನ ಇಲ್ಲಿ ನನಗ್ ಇದನ್ನ ನೋಡಿದಾಗ ಬಾಳ ಖುಷಿ ಆಯ್ತು ನೋಡ್ರಿ. ಯಾಕಂದ್ರೆ ಇದೆಲ್ಲಾ ಒಂಥರ ಹಳೆ ಕಾಲದ್ ನೋಡಿವೇನೋ ಅನ್ನೋ ತರ ಖುಷಿ ಇರುತ್ತ. ಆಲ್ಮೋಸ್ಟ್ ಸ್ವಲ್ಪ ಜನ ಇದು ವಿಡಿಯೋ ನೋಡಿದ್ಮೇಲೆ ಅನ್ನತಿದ್ರು ನೋಡ್ರಿ ಅಂದ್ರ ಇದ್ರೊಳಗ ಏನೋ ಯಲ್ಲಮ್ಮನ್ ಗುಡ್ಡದಾಗ ಹಿಂಗೆ ಇದು ಮಾಡ್ತಾರ. ಎಲ್ಲಾರು ಸೇರಿ ಏನೋ ಹೋಳ್ಗಿ ರೆಡಿ ಮಾಡ್ಬೇಕಾರೆ ಇದೇ ತರ ಮಾಡ್ತಾರಂತ. ಬಟ್ ನಾನ್ ಯಾವಾಗೂ ಯಲ್ಲಮ್ಮನ್ ಗುಡ್ಡಕ್ ಹೋಗಿಲ್ಲ. ಸೊ ಹಂಗಾಗಿ ನೋಡಿಲ್ಲ. ಬಟ್ ಹಳೆ ಕಾಲದಾಗೆಲ್ಲ ಹಿಂಗೆ ಯೂಸ್ ಮಾಡ್ತಿದ್ರು ನೋಡ್ರಿ. ಇಲ್ಲಿ ಏನೈತಲ್ಲ ಹೋಳ್ಗಿಗೆ ಹೂರ್ಣ ಎಲ್ಲಾರು ಸೇರ್ ರುಬ್ಬಾತಾರಲ್ಲ ನೋಡಿ ಖುಷಿ ಆಯ್ತು. ಅದಾದ್ಮೇಲೆ ಈ ಕಡೆ ಇಲ್ಲ ಹೊಂಡಕ್ ನೋಡ್ರಿ ಹೊಂಡದ್ ಸೈಡ್ ಬಂದ್ರ ಪೂರ್ತಿಯಾಗಿ ಮುಂಚೆ ಎಲ್ಲ ಹೊಂಡ ನೋಡಿದ ತಕ್ಷಣ ಭಯ ಆಗ್ತಿತ್ತು ನಮ್ಗ. ಯಾಕಂದ್ರ ಅಷ್ಟ್ ನೀರ್ ಇರ್ತಿತ್ತು ಫುಲ್. ಜಸ್ಟ್ ಮಕ್ಕ ತೊಳ್ಕೊಳಕ್ ಹೋದ್ರು ಹೆದರ್ತಿದ್ವಿ ಫುಲ್ ನೀರ್ ನೋಡ್ಕಿಶಿಂದ. ಇಲ್ಲಿ ನೋಡ್ತಿರ್ಬೋದ್ ನೀವು ಫುಲ್ ರೌಂಡ್ ತೋರ್ಸಾತೈತಿ. ಫುಲ್ ರೌಂಡ್ ಇದ್ರುನು ಎಲ್ಲಾ ಜನ ತುಂಬ್ಕೊಂಡಾರ. ಒಂದ್ ರೀತಿ ನೋಡಿದ ತಕ್ಷಣ ನಮಗೂ ಶಾಕ್ ಆಯ್ತು. ಎಷ್ಟಂದ್ರೆ ಎಷ್ಟು ನೀರೇ ಇಲ್ಲ ಅಲ್ಲಿ. ಪಾತ್ರದಲ್ಲಿ ಭಾರಿ ಮಾಡ್ತಾರೆ ನೋಡ್ರಿ. ಬರ್ರಿ 6 ಗಂಟೆಗೆ ಪ್ರಾರಂಭ. ಕಲ್ಲೂರು ಕಂಪನಿ ಒಂದು ನಾಟಕ ಪಾರುನ ಹಾರಾಟ ಹನುಮನ ಚೆಲ್ಲಾಟ. ಪಾರುನ ಹಾರಾಟ ಹನುಮನ ಚೆಲ್ಲಾಟ ಭಾರಿ ನೋಡ್ರಿ. ಭಾರಿ ಐತಿ ಬರ್ರಿ 200% ಫುಲ್ ಕಾಮಿಡಿ ನಾಟಕ. ಕಲ್ಲೂರು ಕಂಪನಿ ಒಂದು ನಾಟಕ ಪಾರುನ ಹಾರಾಟ ಹನುಮನ ಚೆಲ್ಲಾಟ. ನೋಡಿದ್ರೆಲ್ಲ ತೇರ್ ಏನ್ ಎಳೀತ್ ನೋಡ್ರಿ ಇಲ್ಲಿಂದಾನೇ ನೀವು ದರ್ಶನ ಮಾಡ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಎಲ್ಲಾ ಜಾತ್ರೆ ಒಳಗ್ ಇಷ್ಟ ಪಡೋದಂದ್ರ ನಾಟಕ. ಅದ್ರೊಳಗು ಬನಶಂಕರಿ ದೇವಿ ಜಾತ್ರೆ ಒಳಗ್ ಫೇಮಸ್ ಅಂದ್ರ ನಾಟಕ ನೋಡ್ರಿ. ಬನಶಂಕರಿ ದೇವಿ ಜಾತ್ರೆ ಒಳಗ ವಿಶೇಷ ಇನ್ನೊಂದ್ ಏನಂತಂದ್ರ ನಮ್ ಉತ್ತರ ಕರ್ನಾಟಕ ಮಂದಿ ಬಾಳ ಅಂದ್ರ ಬಾಳ ಶಾನೆ ಅನ್ನೋದ್ ಇದಕ್ಕೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲಾರಿಗೂ ಗೊತ್ತಿತ್ತು ನಾಡೈವರ ಸಾಂಗ್ ಫೇಮಸ್ ಐತಂತ. ಬಟ್ ಇಲ್ ನೋಡ್ತೀರಿ ಈ ಸರಿ ಜಾತ್ರೆ ಒಳಗ್ ಇವ್ರ ಏನೈತಲ್ಲ ಆ ಸಾಂಗ್ ಏನೈತಲ್ರಿ ಮೇಕಿಂಗ್ ಮಾಡುವಾಗ ಅವ್ರು ಟ್ರ್ಯಾಕ್ಟರ್ ಒಳಗ ಸಾಂಗ್ ರೆಡಿ ಮಾಡಿದ್ದು ಇವ್ರ್ ನೋಡಿದ್ರೆ ನಾಟಕ ಒಳಗ ಟ್ರ್ಯಾಕ್ಟರ್ನ ತಗೊಂಬಂದ್ ಇಟ್ಕೊಂಡ್ಬಿಟ್ಟಾರ. ಸೊ ಏನಾದ್ರೂ ಒಂದ್ ಯೂನಿಕ್ ಆಗಿ ಐಡಿಯಾ ಇದ್ರೇನೆ ನೋಡ್ರಿ ಪೂರ್ತಿಯಾಗಿ ಏನೈತಿಲ್ಲ ನೋಡಾಕ್ ಒಂದ್ ಇಷ್ಟ ಆಗೋದು. ಬಟ್ ಬನಶಂಕರಿ ಒಳಗ್ ಜಾತ್ರೆ ಒಳಗ ನಾಟಕ ಅಂದ್ರ ನಾರ್ಮಲ್ ಆಗಿ ಎಲ್ಲಾ ಜಾತ್ರೆ ಒಳಗ್ ನೋಡ್ರಿ 1, 2 ಇರುತ್ತ. ಬಟ್ ಬನಶಂಕರಿ ಒಳಗ ಸಿಕ್ಕಾಪಟ್ಟೆ ನಾಟಕ ಬಾಳ ಇರ್ತಾವು. ಒಂದ್ ಸೈಡ್ ಫೇಮಸ್ ಅಂದ್ರ ನಾಟಕ ನೋಡ್ರಿ. ಯಾಕಂದ್ರ ಯಾರಾದ್ರೂ ಅದ್ರೊಳಗು ನಾಟಕ ಇಷ್ಟ ಪಡೋ ಜನ ಇರ್ತಾರ ನೋಡ್ರಿ. ಬನಶಂಕರಿ ಜಾತ್ರೆ ಒಳಗ್ ಹೋದ್ರ ಆರಾಮ್ ಏನೈತಲ್ಲ ಅವ್ರ ತೃಪ್ತಿ ಆಗೋವರೆಗೂ ನಾಟಕ ನೋಡ್ಬೋದ್ ಅಂತ ಹೇಳ್ಬೋದು. ಯಾಕಂದ್ರ ಫುಲ್ ಶೋನು ಇರ್ತಾವ. ಆಮೇಲೆ ಎಷ್ಟೊಂದ್ ದಿನ ಅಂದ್ರ ಆಲ್ಮೋಸ್ಟ್ 1 ತಿಂಗಳ ತನ ಇರ್ತಾವ ನೋಡ್ರಿ ಅಲ್ಲಿ. ಜಸ್ಟ್ ಮೊಬೈಲ್ ಒಳಗ ಏನ್ ನೋಡ್ರಿ ಇವ್ ನಾಟಕ ನೋಡುವಾಗ ಬಟ್ ನಮಗ್ ಇಲ್ಲೇ ಕುತ್ಕೊಂಡ್ ಅನಸ್ತಿತ್ತು. ಯಾಕಂದ್ರ ನಾವು ಹೋಗ್ಬೇಕಿತ್ ನೋಡು. ಯಾಕಂದ್ರೆ ಎಲ್ಲಾನು ಈ ಸರಿ ಬಂದ ನಾಟಕ ಬಾರಿ ನಾಟಕ ಬಂದಿದ್ದು ಅಂತೇಳಿ. ಬಟ್ ಪರವಾಗಿಲ್ಲ ಹೋಗಿ ನೋಡಾಕ್ ಆಗಿಲ್ಲ ಅಂದ್ರು ಏನೈತ್ ನೋಡ್ರಿ ಮೊಬೈಲ್ ಒಳಗ ನೋಡಾಕತ್ತೀನಿ. ನಾರ್ಮಲ್ ಆಗಿ ಏನ್ ನೋಡ್ರಿ ಜಾತ್ರೆ ಒಳಗ ಫುಲ್ ಗದ್ಲ ಇರುತ್ತ. ಸೊ ಹಂಗಾಗಿ ಅವ್ರು ಪೂರ್ತಿಯಾಗಿ ಏನ್ ನೋಡ್ರಿ ಯಾಕಂದ್ರೆ ಜಾತ್ರೆ ಮಾಡೋ ಗದ್ದಲದೊಳಗ ಪೂರ್ತಿಯಾಗಿ ವಿಡಿಯೋ ತಗೊಳಕ್ ಆಗಂಗಿಲ್ಲ. ಸೊ ಜಾತ್ರೆ ಮಾಡಿದ ತಕ್ಷಣನ ಇಲ್ಲಿ ನೋಡ್ತಿರ್ಬೋದ್ ಅವ್ರು ಎಷ್ಟೊಂದ್ ಆಲ್ಮೋಸ್ಟ್. ಯಾಕಂದ್ರೆ ನಮ್ ತಮ್ಮರ ಎಲ್ಲಾರ್ಗಿ ನಾಟಕ ಇಷ್ಟ ನೋಡ್ರಿ. ಹಂಗಾಗಿ ಅವ್ರ ನಾಟಕ ಸಲುವಾಗಿನ ಅರ್ಧ ನಾಟಕ ಸಲುವಾಗಿ ಇಷ್ಟಪಟ್ಟು ಹೋಗಿರ್ತಾರ. ಹಂಗಾಗಿ ಎಷ್ಟೊಂದ್ ನಾಟಕದ ವಿಡಿಯೋ ಎಷ್ಟ್ ಹಾಕ್ಯಾರ ನೋಡ್ರಿ. ಸ್ವಲ್ಪ ಕ್ಲಿಪ್ ಹಾಕಿನಿ. ಯಾಕಂದ್ರೆ ಎಲ್ಲಾನು ಇರೋದು ಹಾಡೋದೈತ್ ಅಂತೇಳಿ. ಪೂರ್ತಿಯಾಗಿ ಜಾತ್ರೆ ಅದೇ ಫುಲ್ ಗದ್ದಲದೊಳಗ ವಿಡಿಯೋ ತಗೊಳಕ್ ಆಗಿರಂಗಿಲ್ಲ ನೋಡ್ರಿ. ಬಟ್ ತೋರ್ಸಿದಷ್ಟು ವಿಡಿಯೋನು ಏನ್ ನೋಡ್ರಿ ಸಣ್ಣ ವಯಸ್ಸಿಂದ ಅದು ನಮ್ಮ ಜಾತ್ರೆ ಅನ್ನೋ ತರಾನೇ ಇರುತ್ತಲ್ಲ. ಹಂಗಾಗಿ ಅದ್ರೊಳಗು ಬನಶಂಕರಿ ಜಾತ್ರೆ ಯಾರಿಗೂ ಹೇಳ್ಬೇಕಾಗಿಲ್ಲ. ಯಾಕಂದ್ರ ಅಷ್ಟ್ ದೊಡ್ಡದಾಗಿ ನಡೀತಾ ಅಂದು ಅದ್ದೂರಿಯಾಗಿ. ಅದ್ ಇಷ್ಟೇ ನೋಡ್ರಿ ಜಾತ್ರೆ ಸ್ವಲ್ಪೇ ಕ್ಲಿಪ್ ಇತ್ತು ನನ್ನ ಹತ್ರ. ಅದನ್ನೇ ನಾನ್ ನಿಮ್ ಹತ್ರ ಶೇರ್ ಮಾಡ್ಕೊಳತೀನಿ.
ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.